ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೂ ಸಹಿತ ಚಿರಪರಿಚಿತರಾಗಿರುವ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿಯೂ ಸಹಿತ ಪರಿಚಿತರಾದಂಥ ಒಳ್ಳೆಯ ಒಬ್ಬ ವ್ಯಕ್ತಿ ಅನಿಲ್ ಕುಮಾರ್ ಪಾಟೀಲ್ ಹೆಸರು ಕೇಳಿರಬಹುದು ನೀವು. ಉದ್ಯೋಗಪತಿ, ಸಮಾಜ ಸೇವಕ, ರಾಜಕಾರಣಿ, ಅನೇಕ ಜನರ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಟುಕೊಂಡಂತ ಅನಿಲ್ ಕುಮಾರ್ ಪಾಟೀಲ್ಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮತ್ತು ಹೈಕಮಾಂಡ್ ಇನ್ನ ತನಕ ಹುದ್ದೆ ಯಾಕೆ ಕೊಟ್ಟಿಲ್ಲ? ಬಹಳ ವಿಚಿತ್ರ ರೀ. ಯಾವುದೇ ಇಲೆಕ್ಷನ್ ಚುನಾವಣೆ ಬಂದ್ರೆ ಅನಿಲ್ ಕುಮಾರ್ ಪಾಟೀಲ್ ಹಾಜರ್. ಎಲ್ಲಿ ಹೋದಲ್ಲಿ ಆ ಕ್ಷೇತ್ರದ ಗುತ್ತಿಗೆ, ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವಂತ ಅನಿಲ್ ಕುಮಾರ್ ಪಾಟೀಲ್ಗೆ ಇನ್ನೋವರೆಗೆ ಒಂದು MLC ಕೊಡಲಿಲ್ಲ. ಈ MLC ಕೊಟ್ಟು ಮಂತ್ರಿ ಆಗುವಂಥ ಯೋಗ್ಯ ಇರುವಂಥ ಅನಿಲ್ ಕುಮಾರ್ ಪಾಟೀಲ್ಗೆ ಯಾಕೆ ಸೈಡ್ಲೇನು ಮಾಡಕತ್ತೀರಿ? ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಹೈಕಮಾಂಡ್ ಕಾಂಗ್ರೆಸ್ದವರೇ. ದೆಹಲಿಯಲ್ಲಿಯೂ ಚಿರಪರಿಚಿತ ಇದೆ ಅನಿಲ್ ಕುಮಾರ್ ಪಾಟೀಲ್. ಯಾವುದೋ ರಾಜ್ಯ ಮತ್ತು ದೇಶದಲ್ಲಿ ಇವತ್ತು ಎಂತಿಂಥ ಕಾಂಗ್ರೆಸ್ ಪಕ್ಷದ ಅನೇಕ ರ್ಯಾಲಿಗಳಲ್ಲಿ ಭಾಗವಹಿಸಿ ತನ್ನ ಸಾವಿರಾರು ಬೆಂಬಲಿಗರನ್ನು ಕರೆದುಕೊಂಡು ಹೋಗಿ ತನುಮನಧನದಿಂದ ಪಕ್ಷದ ಶಿಸ್ತಿನ ಸಿಪಾಯಿಯಾದಂಥ ಅನಿಲ್ ಕುಮಾರ್ ಪಾಟೀಲ್ಗೆ ಇನ್ನೂವರೆಗೆ MLC ಸ್ಥಾನ ಕೊಡಬೇಕಾಗಿತ್ತು. MLC ಸ್ಥಾನ ಯಾರಿಗೆ ಕೊಡಬೇಕು? ಸಮಾಜ ಸೇವಕನಿಗೆ ಕೊಡಬೇಕು. ಸಮಾಜದ ಸಿದ್ಧಾಂತಗಳನ್ನು ಆ ಮೇಲ್ಮನೆಯಲ್ಲಿ ಕೂಗು ಎಬ್ಬಿಸಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪರಿಣಾಮಕಾರಿ ಕ್ರಮಗಳನ್ನು ವಹಿಸಿ ಆ ರಾಜ್ಯಕ್ಕೆ ಒಂದು ಉಪಯುಕ್ತವಾದ ಅದ್ಭುತ ಅಭಿವೃದ್ಧಿ ಮಾಡುವಂಥ ಈ ಅನಿಲ್ ಕುಮಾರ್ ಪಾಟೀಲ್ಗೆ ಯಾಕೆ ಇನ್ನೂವರೆಗೆ MLC ಕೊಟ್ಟಿಲ್ಲ? ಬಹಳಷ್ಟು ಕೂಲಂಕುಷವಾಗಿ ಕೇಳ್ರಿ. ಅನಿಲ್ ಪಾಟೀಲ್ ಅವರ ಅಭಿಮಾನಿಗಳು ಬಾಳದಾರ ಹುಬ್ಳಿ ಧಾರವಾಡದಾಗ. ಎಲ್ಲಿ ನೋಡಿದಲ್ಲಿ ಹಾವೇರಿಯಾಗ ಕೇಳಿದ್ನ, ಬೆಳಗಾವಿಯಲ್ಲಿಯೂ ಕೇಳಿದ್ನಿ. ಉತ್ತರ ಕರ್ನಾಟಕದಲ್ಲಿ ಚಿರಪರಿಚಿತರಾದಂಥ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನಲ್ಲಿ ಇವತ್ತು ಎಲ್ಲ ಜಾತಿ ಧರ್ಮದವರ ಜೊತೆ ಸುಖ ದುಃಖದಲ್ಲಿ ಭಾಗಿಯಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪತಾಕೆ ಹಾರಿಸುವಲ್ಲಿ ಈ ಅನಿಲ್ ಕುಮಾರ್ ಪಾಟೀಲ್ಗೆ ಯೋಗ್ಯ ಸ್ಥಾನಮಾನ ಕೊಡಲೇಬೇಕು ಅನ್ನುವ ಅವರ ಅಪಾರ ಬೆಂಬಲಿಗರು ಇವತ್ತು ಕೂಗು ಎಬ್ಬಿಸ್ಯಾರ. ಖರ್ಗೆ ಅವರೇ ಕೇಳ್ತೀರಿ? DK ಶಿವಕುಮಾರ್ ಅವರೇ, ಬಂದ ತಕ್ಷಣ ಎಲ್ಲಿದೆಯಪ್ಪ ಅನಿಲ್ ಕುಮಾರ್ ಅಂತೀರಿ? ಬಂದ ತಕ್ಷಣ ಸಿದ್ದರಾಮಯ್ಯ ಏರ್ಪೋರ್ಟ್ ಹುಬ್ಬಳ್ಳಿ ಇಳಿದ ತಕ್ಷಣ ಅನಿಲ್ ಕುಮಾರ್ ಪಾಟೀಲ್ ಎಲ್ಲಿ ಅಂತ ಗಡಿಸೋದನಿಂದ ಕೇಳ್ತೀರಿ. ಆದರೆ ಅನಿಲ್ ಕುಮಾರ್ ಪಾಟೀಲ್ಗೆ ಒಂದು ಯೋಗ್ಯ ಸ್ಥಾನಮಾನ ಕೊಡುವಲ್ಲಿ ನೀವು ವಿಫಲರಾಗಿದ್ದೀರಿ. ಇಂಥ ಒಬ್ಬ ವ್ಯಕ್ತಿ MLA ಆಗಿ ಮಂತ್ರಿ ಆಗಬಹುದಿತ್ತು, ಆದರೆ ಪಕ್ಷಕ್ಕಾಗಿ ದುಡಿಸ್ಕೊಂಡಿರಿ. ಅವರಿಗೆ MLC ಕೊಟ್ಟು ಒಳ್ಳೆಯ ಸ್ಥಾನಮಾನ ಕೊಡುವಲ್ಲಿ ನೀವು ಕಾರ್ಯಸಫಲರಾಗ್ತೀರಿ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಅನಿಲ್ ಕುಮಾರ್ ಪಾಟೀಲರ ಅಭಿಮಾನಿ ಬಳಗ ಹುಬ್ಬಳ್ಳಿ ಧಾರವಾಡದ ಮಹಾನಗರದಲ್ಲಿ ಅನೇಕ ಮಹಿಳೆಯರು ಕಾರ್ಯಕರ್ತರಿದ್ದೀರಿ. ಅನಿಲ್ ಕುಮಾರ್ ಪಾಟೀಲರ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ. ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡುವಲ್ಲಿ ಇದೇ ಕಡಕ ಜವಾರಿ ಕಾಕ ಹೈಕಮಾಂಡ್ ಮೇಲೆ ಒತ್ತಡ ಪ್ರಭಾವ ಹೇರಾಕ ಹೊಂಟಾನ. ನೀವೆಲ್ಲರೂ ಲೈಕ್ ಮತ್ತು ಶೇರ್ ಮಾಡಬೇಕು. ಅನಿಲ್ ಕುಮಾರ್ ಪಾಟೀಲರ ಬಗ್ಗೆ ಅನಿಸಿಕೆಗಳನ್ನು ಹಾಕಬೇಕು. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು. ಫೇಸ್ಬುಕ್ ಫಾಲೋ ಮಾಡ್ಕೋತ ಹೋಗಬೇಕು. ದಖನಿನೂ ಹೊಡ್ಕೋತ ಹೋಗ್ರಿ. ಸವಿಸ್ತಾರವಾದ ವರದಿಗಾಗಿ ಜವಾರಿ ಕಾಕ ನಿಮ್ಮ ಜೊತೆ ಅದಾನ. ಮತ್ತೊಂದು ಸುದ್ದಿಯೊಂಗ ಬರ್ತಾನ. ನಮಸ್ಕಾರ.